ಆಧಾರದ ಮೇಲೆ ಒಂದು ಜಾತಿ ವರ್ಕ್ ಆಗಿರ್ಬೋದು, ಇನ್ನೊಂದು ನಮ್ಮ ಮೈಸೂರು ಭಾಗದಲ್ಲಿ ಮಹಾರಾಜ ರಾಜ ಅನ್ನುವಂಥದ್ದು ಒಂದು ವರ್ಕ್ ಆಗಿದೆ. ಇದು ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ. ನಮ್ಮ ವಿರುದ್ಧ ಅಲೆ ಇದೆ ಅನ್ನುವಂಥದ್ದು ಎಲ್ಲೂ ಒಂದು ಚೂರು ಸುಳಿವು ನಮಗೆ ಸಿಗಲಿಲ್ಲ. ಒಂದೇ ಒಂದು ಚೂರು ಸುಳಿವು ಇಲ್ಲ. ನಿಮ್ಗೆಲ್ಲಾದ್ರೂ ಸಿಗ್ತಾ ಯಾವುದಾದ್ರೂ ಊರಲ್ಲಿ ಇಲ್ಲ ಕಾಂಗ್ರೆಸ್ ವಿರುದ್ಧ ನಾವು ಓಟ್ ಹಾಕ್ತೀವಿ ಅನ್ನೋದು ಹೇಳುವಂಥ ಕೆಲಸ ಎಲ್ಲಾದ್ರೂ ನೋಡಿರೋದು ಇಲ್ಲ. 24/7 ಕೆಲಸ ಮಾಡಬೇಕು ಅಂತ ಹೇಳೋದು. 24/7 ನಾವು ಓದಿರ್ಬೋದು. 24/7 ರಾತ್ರಿ ಹೊತ್ತು 12 ಗಂಟೆ ರಾತ್ರಿ ಕರೆಸ್ಕೊಂಡು 2 ಗಂಟೆ ರಾತ್ರಿ ಹೊತ್ತು ಫೋನ್ ಮಾಡಿಸೋದು ನನಗೆ ಮಲಗಿದ್ದವ್ರು ಎಫ್ ಸಿ ಕೊಡೋದು ನಮ್ಮ ಅಭ್ಯರ್ಥಿ ಮಾತಾಡ್ತಾರೆ. ಒಂದು 4-5 ದಿವಸ ಅನ್ಬಿಟ್ರೆ ಹಿಂದೆನೇ ಹೊರಟೋಯ್ತು. ನಾನು ಅಲ್ಲಿ ಹೋದ್ರೆ ಇಷ್ಟ ತರಬೇಕು, ಹೋಗೋದೇ ಬಿಟ್ಟೆ ನೆಕ್ಸ್ಟ್ ಡೇ 12 ಗಂಟೆ ಬಂದು ಟೈಮ್ ಮಾಡಿ ಬರ್ತೀವಿ ಸರ್ ಊಟ ಹೊಟ್ಟೆ ಸಿಗ್ತದೆ ಊಟ ಮಾಡಿ. ಅಷ್ಟು ಕಮಿಟ್ಮೆಂಟ್ ಇದೆ ಮಂಜುನಾಥ್. ತಮ್ಮ ಶ್ರಮ ತನು ಮನ ಎಲ್ಲನೂ ಹಂಚಿಕೊಂಡು ಈ ಒಂದು ಚುನಾವಣೆಯಲ್ಲಿ ತೊಡಗಿಕೊಂಡಿದ್ದು ಅವರಿಗೆಲ್ಲವೂ ಕೃತಜ್ಞತೆ ಹೇಳಬೇಕು ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಲಕ್ಷ್ಮಣ ನಾಯಕರು ಬಂದು ತಾಲೂಕಿನ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಕೃತಜ್ಞತೆ ಹೇಳಿಕೊಂಡಿದ್ದಾರೆ. ಆ ವೇದಿಕೆ ಮೇಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಆತ್ಮೀಯ ಕಾರ್ಯಕರ್ತರು, ಜನಪ್ರತಿನಿಧಿಗಳು ರೈತರು. ನಾನಾದರೂ ಕೂಡ ಒಂದು ವರ್ಷದ 7 ತಿಂಗಳ ಹಿಂದಿನ MLA ಚುನಾವಣೆ, ಆ ಚುನಾವಣೆಯ ಫಲಿತಾಂಶ ಅಂತ ನಾನು ಜಡ್ಜತ್ನಾದವರು ಇಮಿಡಿಯೇಟ್ ಒಂದೇ ತಿಂಗಳಲ್ಲಿ ಸಮಾಧಾನ ಪಡ್ಕೊಳ್ಳೋದು ಒಂದೇ ದಾರಿ. ಅದನ್ನೇ ಲಕ್ಷ್ಮಣರು ಹೇಳೋದನ್ನು ಬಯಸ್ತಾರೆ. ಸಮಾಧಾನ ಪಡ್ಕೋಬೇಕು ಬಿಟ್ಟರೆ ಬೇರೆ ಅನ್ಯ ಮಾರ್ಗನೇ ಇಲ್ಲ. ಮತ್ತೆ ನಮ್ಮ ಗೆಲುವನ್ನ ಇನ್ನೊಂದು ಚುನಾವಣೆಯನ್ನು, ಇನ್ನಿತರ ಚುನಾವಣೆಗಳನ್ನು, ಇನ್ನಿತರ ಕಾರ್ಯಕರ್ತರಾಗಿ BJP ಮತ್ತು ದಳ ಹೊಂದಾಣಿಕೆ ಅನ್ನೋದೇ ಫಸ್ಟ್ನಲ್ಲಿ ಬರ್ತಾ ಇದೆ. ಅದೇ ಬರ್ತಾ ಸ್ಟೇಲ್ ಆಗ್ತಾ ಹೋಯಿತು. ಎರಡನೇದೇನಪ್ಪ ಮುಖ್ಯ ಕಾರಣ ಅದರಲ್ಲಿ ಅಂತಂದರೆ, ನಮ್ಮ ಈ ಭಾಗದಲ್ಲಿ ಭಾಳ ಎಮೋಷ್ನಲ್ ಜಿಲ್ಲೆಗಳೇ ಇರೋಂಥದ್ದು. ಮಡಿಕೇರಿ, ಮೈಸೂರು, ಈ ಎಮೋಷ್ನಲ್ ಲೀಸ್ಟ್ಗಳಲ್ಲಿ ಹಾಕ್ಕೊಂಡ್ರೆ